ಇಲ್ಲೇ ತುಂಬಾ ಜನ ತಪ್ಪು ಮಾಡಿ ತಮ್ಮ ಆಡ್ಸೆನ್ಸ್ ಅಕೌಂಟ್ ನಲ್ಲಿ ಪ್ರಾಬ್ಲಮ್ ಮಾಡ್ಕೋತಾರೆ. ಸೊ ಇದನ್ನ ಫಿಲ್ ಔಟ್ ಮಾಡುವಾಗ ತುಂಬಾ ಹುಷಾರಾಗಿ ಫಿಲ್ ಮಾಡಿ. ನೋಡಿ ಇಲ್ಲಿ ಸ್ಟೆಪ್ 2 ಬಂದು ಇನ್ ಪ್ರೋಗ್ರೆಸ್ ಅಂತ ತೋರಿಸ್ತಾ ಇದೆ. ಕೆಲವೊಮ್ಮೆ ನೀವು ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಲಿಂಕ್ ಮಾಡಿರುವಂತಹ ಆಡ್ಸೆನ್ಸ್ ಅಕೌಂಟ್ ನ ಚೇಂಜ್ ಮಾಡಬೇಕಾಗಿರುತ್ತೆ. ಆಡ್ಸೆನ್ಸ್ ನಲ್ಲಿ ಯಾವುದೇ ತರಹದ ಪ್ರಾಬ್ಲಮ್ ಆಗಿನೋ ಅಥವಾ ಮೊದಲಿಗೆ ಬೇರೆಯವರ ಹೆಸರಿಂದ ನೀವು ಆಡ್ಸೆನ್ಸ್ ಅಕೌಂಟ್ ಕ್ರಿಯೇಟ್ ಮಾಡಿರ್ತೀರಾ, ಈಗ ನಿಮ್ಮ ಹೆಸರಲ್ಲಿ ಕ್ರಿಯೇಟ್ ಮಾಡ್ಬೇಕಂತ ಇರ್ತೀರಾ. ಇಲ್ಲ ಅಂದ್ರೆ ನೀವು ನಿಮ್ಮ ಆಡ್ಸೆನ್ಸ್ ಅಕೌಂಟ್ ನ ಪಾಸ್ವರ್ಡ್ ಮರ್ತಿರ್ತೀರಾ. ಸೊ ಈ ತರದ ಚಿಕ್ಕ ಪುಟ್ಟ ಪ್ರಾಬ್ಲಮ್ ಇರ್ಲಿ ಅಥವಾ ಮೇಜರ್ ಪ್ರಾಬ್ಲಮ್ ಇರ್ಲಿ, ಅವಾಗ ನೀವು ನಿಮ್ಮ ಆಡ್ಸೆನ್ಸ್ ಅಕೌಂಟ್ ನ ಚೇಂಜ್ ಮಾಡ್ಬೇಕಂತ ಇರ್ತೀರಾ. ಕೆಲವರಿಗೆ ಇನ್ನೂ ಗೊತ್ತಿಲ್ಲದೆ ಇರಬಹುದು, ನೀವು ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಏನು ಆಡ್ಸೆನ್ಸ್ ಅಕೌಂಟ್ ಲಿಂಕ್ ಮಾಡಿರ್ತೀರಲ್ಲ ಅದನ್ನ ನೀವು ಬೇಕಾದ್ರೆ ಚೇಂಜ್ ಮಾಡ್ಕೋಬಹುದು. ಬಟ್ ಅದರಲ್ಲಿ ಸ್ವಲ್ಪ ಕಂಡೀಷನ್ಸ್ ಇದೆ. ಏನೆಲ್ಲ ಕಂಡೀಷನ್ ಇದೆ, ಚೇಂಜ್ ಮಾಡುವಾಗ ಏನೆಲ್ಲ ಸ್ಟೆಪ್ಸ್ ನ ಕರೆಕ್ಟ್ ಆಗಿ ಫಾಲೋ ಮಾಡಬೇಕು, ಹಾಗೆ ಚೇಂಜ್ ಮಾಡುವಾಗ ಯಾವುದೇ ತರಹದ ಎರರ್ ಬರದೆ ಹೇಗೆ ನೀವು ಹೊಸ ಆಡ್ಸೆನ್ಸ್ ನ ಆಡ್ ಮಾಡಬೇಕಾಗುತ್ತೆ, ಎಲ್ಲದನ್ನ ಸ್ಟೆಪ್ ಬೈ ಸ್ಟೆಪ್ ಕ್ಲಿಯರ್ ಆಗಿ ನಿಮ್ಗೆ ಲೈವ್ ಮುಖಾಂತರ ತಿಳಿಸ್ಕೊಡ್ತೀನಿ. ಬಟ್ ಎಂದಿನಂತೆ ಕಂಡೀಷನ್ ಏನಪ್ಪಾ ಅಂದ್ರೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಯಾಕಂದ್ರೆ ಎಲ್ಲಾದ್ರೂ ಒಂದ್ ಸ್ಟೆಪ್ ಮಿಸ್ ಆದ್ರೂ ನಿಮ್ಮ ಆಡ್ಸೆನ್ಸ್ ಅಕೌಂಟ್ ಮತ್ತೆ ಅಪ್ರೂವ್ ಆಗಲ್ಲ. ಆಡ್ಸೆನ್ಸ್ ಅಪ್ರೂವ್ ಆಗಿಲ್ಲ ಅಂದ್ರೆ ಮಾನಿಟೈಸೇಷನ್ ಕೂಡ ಆನ್ ಆಗಲ್ಲ. ಸೊ ಆ ತರದ ಯಾವುದೇ ಪ್ರಾಬ್ಲಮ್ ಮಾಡ್ಕೋಬೇಡಿ. 2 ರಿಂದ 3 ನಿಮಿಷ ಅಷ್ಟೇ ಈ ವಿಡಿಯೋ ಇರುತ್ತೆ. ಸೊ ಎಲ್ಲ ಸ್ಟೆಪ್ ನ ಕಂಪ್ಲೀಟ್ ಆಗಿ ನೋಡ್ಕೊಳ್ಳಿ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಕಿನ ಮುಂಚೆ ನಿಮ್ಮ ಹಳೆ ಆಡ್ಸೆನ್ಸ್ ಅಕೌಂಟ್ ಇಂದ ಹೊಸ ಆಡ್ಸೆನ್ಸ್ ಅಕೌಂಟ್ ನ ಚೇಂಜ್ ಮಾಡೋ ಮುಂಚೆ ಈ 3 ಪಾಯಿಂಟ್ಸ್ ನ ನೆನ್ಪಿಟ್ಕೊಳ್ಳಿ. ಫಸ್ಟ್ ಬಂದು ಹಳೆ ಆಡ್ಸೆನ್ಸ್ ಅಲ್ಲಿ ಏನ್ ಹೆಸರು ಕೊಟ್ಟಿರ್ತೀರಲ್ಲ ಅದೇ ಹೆಸರನ್ನ ಹೊಸ ಆಡ್ಸೆನ್ಸ್ ಅಲ್ಲಿ ಕೊಡಕ್ ಹೋಗ್ಬೇಡಿ. ಅದೇ ರೀತಿ ನಿಮ್ಮ ಮೊಬೈಲ್ ನಂಬರ್ ಕೂಡ ಸೇಮ್ ಇರಬಾರ್ದು. ಥರ್ಡ್ ಪಾಯಿಂಟ್ ಬಂದು ನೀವು ನಿಮ್ಮ ಹಳೆ ಆಡ್ಸೆನ್ಸ್ ಅಲ್ಲಿ ಏನ್ ಐಡಿ ಪ್ರೂಫ್ ಕೊಟ್ಟಿರ್ತೀರಲ್ಲ ಅದನ್ನಾಗ್ಲಿ ಅಥವಾ ನಿಮ್ಮ ಬ್ಯಾಂಕ್ ಡೀಟೇಲ್ಸ್ ಆಗ್ಲಿ ಸೇಮ್ ಹೊಸ ಆಡ್ಸೆನ್ಸ್ ಅಕೌಂಟ್ ಗೆ ಕೊಡಕ್ ಹೋಗ್ಬೇಡಿ. ಬೇರೆ ಡೀಟೇಲ್ಸ್ ನ ಇಲ್ಲಿ ನೀವು ಸಬ್ಮಿಟ್ ಮಾಡಿ. ಸೊ ಬನ್ನಿ ಈಗ ಲ್ಯಾಪ್ಟಾಪ್ ಸ್ಕ್ರೀನ್ ಮುಖಾಂತರ ನಿಮ್ಗೆ ಹೇಗೆ ಚೇಂಜ್ ಮಾಡೋದಂತ ಡೀಟೇಲ್ ಆಗಿ ತಿಳಿಸ್ತೀನಿ. ಸೊ ಇಲ್ಲಿ ನಮ್ಮ ಬಳಿ ಒಂದು ಯೂಟ್ಯೂಬ್ ಚಾನಲ್ ಇದೆ. ಸೊ ಅವರು ತಮ್ಮ ಯೂಟ್ಯೂಬ್ ಚಾನಲ್ ನ ಆಡ್ಸೆನ್ಸ್ ಅಕೌಂಟ್ ಚೇಂಜ್ ಮಾಡಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಯೂಟ್ಯೂಬ್ ಸ್ಟುಡಿಯೋದಲ್ಲಿ ಅರ್ನ್ ಸೆಷನ್ ಅಲ್ಲಿ ನೀವು ಹೋದ್ರೆ ಇಲ್ಲಿ ನೋಡಿ ಈ ಆಡ್ಸೆನ್ಸ್ ಅಕೌಂಟ್ ಯಾವಾಗ ಕ್ರಿಯೇಟ್ ಆಯ್ತು ಎಲ್ಲ ಡೀಟೇಲ್ಸ್ ಇಲ್ಲಿ ನಿಮ್ಗೆ ಕಾಣುತ್ತೆ. ಈ ಅಕೌಂಟ್ ಬಂದು 2 ಅಕ್ಟೋಬರ್ 2022 ಅಲ್ಲಿ ಕ್ರಿಯೇಟ್ ಆಗಿದೆ. ಸೊ ಈಗ ನಾವು ಈ ಆಡ್ಸೆನ್ಸ್ ಅಕೌಂಟ್ ನ ಚೇಂಜ್ ಮಾಡಬೇಕು. ಸೊ ಚೇಂಜ್ ಮೇಲೆ ಕ್ಲಿಕ್ ಮಾಡಿ. ಸೊ ಈ ತರದ ಪಾಪ್ಅಪ್ ಬರುತ್ತೆ. ನೆಕ್ಸ್ಟ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಚೂಸ್ ಅನ್ ಅಕೌಂಟ್ ನಲ್ಲಿ ಯೂಸ್ ಅನದರ್ ಅಕೌಂಟ್ ಅಂತ ಕೊಡಿ. ನಂತರ ಕ್ರಿಯೇಟ್ ಅಕೌಂಟ್. ಯಾಕಂದ್ರೆ ನಾವು ಇಲ್ಲಿ ಹೊಸ ಜಿಮೇಲ್ ಅಕೌಂಟ್ ನ ಕ್ರಿಯೇಟ್ ಮಾಡಿ ಅದನ್ನ ಆಡ್ಸೆನ್ಸ್ ಜೊತೆ ಲಿಂಕ್ ಮಾಡಬೇಕು. ಇಲ್ಲಿ ನಿಮ್ಮ ಫಸ್ಟ್ ನೇಮ್ ಹಾಗೂ ಸರ್ ನೇಮ್ ನ ಫಿಲ್ ಔಟ್ ಮಾಡಬೇಡಿ. ನಂತರ ಇಲ್ಲಿ ನಿಮ್ಮ ಬೇಸಿಕ್ ಡೀಟೇಲ್ಸ್, ಡೇಟ್ ಆಫ್ ಬರ್ತ್ ಹಾಗೂ ಜೆಂಡರ್ ಅದನ್ನೆಲ್ಲ ಫಿಲ್ ಔಟ್ ಮಾಡಬೇಡಿ. ಎಲ್ಲ ಫಿಲ್ ಆದ್ಮೇಲೆ ನೆಕ್ಸ್ಟ್ ಅಂತ ಕೊಡಿ. ಇಲ್ಲಿ ನಾವು ನಮ್ಮ ಜಿಮೇಲ್ ನ ಯೂಸರ್ ನೇಮ್ ಕ್ರಿಯೇಟ್ ಮಾಡ್ಕೊಳ್ಳೋಣ. ಹಾಗೇನೆ ನಿಮ್ಮ ಪಾಸ್ವರ್ಡ್ ಕೂಡ ಇಲ್ಲಿ ಕ್ರಿಯೇಟ್ ಮಾಡೋಣ. ಅದಾದ್ಮೇಲೆ ನೆಕ್ಸ್ಟ್ ಅಂತ ಕೊಡಿ. ಸೊ ಇಲ್ಲಿ ರಿಕವರಿ ಮೇಲ್ ಕೇಳುತ್ತೆ. ಸೊ ಇದನ್ನ ಬೇಕಾದ್ರೆ ಆಮೇಲೆ ಮಾಡೋಣಂತೆ, ಇದನ್ನ ಸ್ಕಿಪ್ ಮಾಡಿಬಿಡೋಣ. ಸೊ ಇಲ್ಲಿ ಅಕೌಂಟ್ ಕ್ರಿಯೇಟ್ ಆಯ್ತು. ಈಗ ನೆಕ್ಸ್ಟ್ ಅಂತ ಕೊಡೋಣ. ನಂತರ ಇಲ್ಲಿ ಪ್ರೈವಸಿ ಅಂಡ್ ಟರ್ಮ್ಸ್, ಈ ಲವ್ ಲೆಟರ್ ಏನು ಓದೋದು ಬೇಡ. ಇಲ್ಲಿ ಕೆಳಗಡೆ ಬಂದು ಐ ಅಗ್ರಿ ಅಂತ ಕೊಡಿ. ಸೊ ಈ ಎಲ್ಲಾ ಸ್ಟೆಪ್ಸ್ ನಾನು ಆಲ್ರೆಡಿ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೀನಿ. ಸೊ ಅದಕ್ಕೋಸ್ಕರ ಇಲ್ಲಿ ನಿಮ್ಮ ಜಾಸ್ತಿ ಟೈಮ್ ತಗೋತಾ ಇಲ್ಲ. ಸೊ ಇಲ್ಲಿ ನಿಮ್ಗೆ ಆಡ್ಸೆನ್ಸ್ ನ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ಬೇಸಿಕ್ ಡೀಟೇಲ್ಸ್ ಕೊಡಬೇಕು. ಕಂಟ್ರಿ ಇಂಡಿಯಾ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಇದನ್ನ ಟಿಕ್ ಮಾಡಿ ಸೆಟಪ್ ಅಕೌಂಟ್ ಅಂತ ಕೊಡಿ. ಅದಾದ್ಮೇಲೆ ಈ ತರದ ಒಂದು ಇಂಪಾರ್ಟೆಂಟ್ ಪೇಜ್ ನಿಮ್ಗೆ ಇಲ್ಲಿ ಓಪನ್ ಆಗುತ್ತೆ. ಇದು ಬಂದು ನಿಮ್ಮ ಕಸ್ಟಮರ್ ಇನ್ಫಾರ್ಮೇಶನ್. ಇಲ್ಲೇ ತುಂಬಾ ಜನ ತಪ್ಪು ಮಾಡಿ ತಮ್ಮ ಆಡ್ಸೆನ್ಸ್ ಅಕೌಂಟ್ ನಲ್ಲಿ ಪ್ರಾಬ್ಲಮ್ ಮಾಡ್ಕೋತಾರೆ. ಸೊ ಇದನ್ನ ಫಿಲ್ ಔಟ್ ಮಾಡುವಾಗ ತುಂಬಾ ಹುಷಾರಾಗಿ ಫಿಲ್ ಮಾಡಿ. ಇಲ್ಲಿ ಸ್ವಲ್ಪ ಏನಾದ್ರೂ ಮಿಸ್ಟೇಕ್ ಆಯ್ತೋ ನಿಮ್ಮ ಆಡ್ಸೆನ್ಸ್ ಅಕೌಂಟ್ ಹೋಗೇನೆ. ಇಲ್ಲಿ ಅಕೌಂಟ್ ಟೈಪ್ ಅಲ್ಲಿ ಇಂಡಿವಿಜುವಲ್ ಅಂತ ಕೊಡಿ. ನೇಮ್ ಅಂಡ್ ಅಡ್ರೆಸ್ ನಿಮ್ದು ಏನ್ ಕೊಡ್ಬೇಕೋ ಅದನ್ನ ಇಲ್ಲಿ ಫಿಲ್ ಔಟ್ ಮಾಡ್ಬಿಡಿ. ಇಲ್ಲಿ ನಿಮ್ಮ ಅಡ್ರೆಸ್ ನ ಸೆಕೆಂಡ್ ಲೈನ್ ಅಲ್ಲಿ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ನ ಕೊಡಿ. ಇನ್ ಕೇಸ್ ನಿಮ್ಗೆ ಮುಂದೆ ಆಡ್ಸೆನ್ಸ್ ಪಿನ್ ಬರುವಾಗ ನಿಮ್ಮ ಅಡ್ರೆಸ್ ಏನಾದ್ರೂ ಪೋಸ್ಟ್ ಮ್ಯಾನ್ ಗೆ ಗೊತ್ತಾಗ್ತಿಲ್ಲ ಅಂದ್ರೆ ಅವ್ರು ಬೇಕಾದ್ರೆ ನಿಮ್ಗೆ ಕಾಂಟ್ಯಾಕ್ಟ್ ಮಾಡಿ ಅಡ್ರೆಸ್ ನ ತಿಳ್ಕೊಂಡು ನಿಮ್ಮ ಆಡ್ಸೆನ್ಸ್ ಪಿನ್ ನಿಮ್ಗೆ ತಲುಪಿಸ್ತಾರೆ. ಅದಕ್ಕೋಸ್ಕರ ಮಾತ್ರ. ಸೊ ಇಲ್ಲಿ ಎಲ್ಲಾ ಫಿಲ್ ಔಟ್ ಆದ್ಮೇಲೆ ಸಬ್ಮಿಟ್ ಅಂತ ಕೊಡಿ. ಇಲ್ಲಿ ಒಮ್ಮೆ ನಿಮ್ಮ ಮೊಬೈಲ್ ನಂಬರ್ ನ ಕೇಳುತ್ತೆ. ನಿಮ್ಮ ರಿಜಿಸ್ಟರ್ ಮೊಬೈಲ್ ನಂಬರ್ ನ ಇಲ್ಲಿ ಫಿಲ್ ಔಟ್ ಮಾಡಿ. ಆ ನಂಬರ್ಗೆ ನಿಮ್ಗೆ ಒಂದು ಕೋಡ್ ಬರುತ್ತೆ. ಅದನ್ನ ನೀವು ಇಲ್ಲಿ ಫಿಲ್ ಔಟ್ ಮಾಡಬೇಡಿ. ಅದಾದ್ಮೇಲೆ ಇದು ಆಟೋಮೆಟಿಕ್ ಆಗಿ ನಿಮ್ಮ ಯೂಟ್ಯೂಬ್ ಚಾನಲ್ ಗೆ ರೀಡೈರೆಕ್ಟ್ ಮಾಡುತ್ತೆ. ಸೊ ಇಲ್ಲಿ ಶಿಫ್ಟ್ ಎಂಟರ್ ಕಂಟ್ರೋಲ್ ಏನು ಪ್ರೆಸ್ ಮಾಡೋದು ಬೇಡ. ಅದು ತಂತಾನೆ ಲೋಡ್ ಆಗುತ್ತೆ. ಅಲ್ಲಿವರೆಗೂ ಬೇಕಾದ್ರೆ ಸ್ವಲ್ಪ ನೀರ್ ಕುಡೀರಿ. ಪೇಜ್ ನಿಮ್ಗೆ ಆಟೋಮೆಟಿಕ್ ಆಗಿ ಲೋಡ್ ಆಗುತ್ತೆ. ನೋಡಿ ಇಲ್ಲಿ ಸ್ಟೆಪ್ 2 ಬಂದು ಇನ್ ಪ್ರೋಗ್ರೆಸ್ ಅಂತ ತೋರಿಸ್ತಾ ಇದೆ. ಸೊ ಇದು ಯೂಶಲಿ 3 ರಿಂದ 4 ದಿನ ತಗೊಳುತ್ತೆ ಅಪ್ಡೇಟ್ ಆಗೋಕೆ. ನಂತರ ನಿಮ್ಗೆ ಹಳೆ ಆಡ್ಸೆನ್ಸ್ ಅಕೌಂಟ್ ಏನಿರುತ್ತಲ್ಲ ಅದು ರಿಮೂವ್ ಆಗಿ ಈಗೇನು ಹೊಸದ್ ಕ್ರಿಯೇಟ್ ಮಾಡಿರ್ತೀರಲ್ಲ ಆ ಆಡ್ಸೆನ್ಸ್ ಅಕೌಂಟ್ ಇಲ್ಲಿ ಆಡ್ ಆಗುತ್ತೆ. ಸೊ ಇದೇ ರೀತಿ ನೀವು ಕೂಡ ನಿಮ್ಮ ಅಕೌಂಟ್ ನಲ್ಲಿ ಆಡ್ಸೆನ್ಸ್ ಅಕೌಂಟ್ ನ ಚೇಂಜ್ ಮಾಡ್ಬೇಕಂದ್ರೆ ಸೇಮ್ ಸ್ಟೆಪ್ಸ್ ನ ಫಾಲೋ ಮಾಡಿ. ಇಲ್ಲಪ್ಪ ನನಗೆ ಕನ್ಫ್ಯೂಷನ್ ಆಗ್ತಾ ಇದೆ, ರಿಸ್ಕ್ ತಗೊಳ್ಳೋದ್ ಬೇಡ, ನನ್ ಕೈ ನಡುಗುತ್ತೆ ಅಂದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ಬೇಕಾದ್ರೆ ನೀವು ಕನೆಕ್ಟ್ ಆಗಿ ಅಲ್ಲಿಂದ ನಿಮ್ಗೆ ಆಡ್ಸೆನ್ಸ್ ಅಕೌಂಟ್ ಗೆ ಏನ್ ಪ್ರಾಬ್ಲಮ್ ಇರುತ್ತಾ ನಾನು ಸೊಲ್ಯೂಷನ್ ನ ಕೊಡ್ತೀನಿ. ವಿಡಿಯೋ ಎಲ್ಲಾದ್ರೂ ಹೆಲ್ಪ್ಫುಲ್ ಅನ್ಸಿದ್ರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಚಾನಲ್ ಗೆ ಹೊಸದಾಗಿ ಬಂದಿದ್ರೆ ಅಂದ್ರೆ ಚಾನಲ್ ಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಇಂತಹದೇ ಯೂಸ್ಫುಲ್ ಇನ್ಫಾರ್ಮೇಶನ್ ಇಲ್ಲಿ ನಿಮ್ಗೆ ನೋಡ್ಲಿಕ್ಕೆ ಸಿಗುತ್ತೆ.